ಆಪ್ ಕಿ ಅದಾಲತ್ನಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಮೇಲಿರುವ ಆರೋಪವೆಂದರೆ ಇವರು ಮುಸಲ್ಮಾನರನ್ನು ಹೆದರಿಸುತ್ತಾರೆ ಎಂಬುದು. ಈಗ ಯೋಗಿಜಿ ಬಿಜೆಪಿ ಜನರನ್ನ ನೋಡಿ ನಿಮ್ಮಿಂದ ಸ್ಫೂರ್ತಿ ಪಡ್ಕೊಂಡಂತ ನವನೀತ್ ರಾಣಾ ಹೈದರಾಬಾದ್ನಲ್ಲಿ ನಿಂತು ಓವೈಸಿ ಬ್ರದರ್ಸ್ಗೆ ಹೇಳ್ತಾರೆ 15 ಸೆಕೆಂಡ್ಗಳನ್ನ ಕೊಡಿ. ನಾನು ಅವ್ರಿಗೆ 15 ನಿಮಿಷ ಯಾಕೆ ಕೇಳಿದ್ರಿ, 15 ಸೆಕೆಂಡ್ ಕೇಳಿದ್ರೆ ಕೆಲಸ ಆಗೋಗೋದಲ್ಲ ಅಂತ ಹೇಳಿದೆ. ನೋಡಿ, ಒಂದು ಹೇಳಿಕೆನೇ ಇದೆ, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ. ಹಾಗಾಗಿ ಇದನ್ನ ಯಾವ ಭಾಷೆಯಲ್ಲಿ ಅರ್ಥ ಮಾಡ್ಕೋತಾರೋ ಅದರಲ್ಲೇ ಹೇಳೋ ಅಂತ ಅವಶ್ಯಕತೆ ಇತ್ತು. ಮತ್ತೆ ಏನ್ ಹೇಳಿದಾರೋ ನನಗನ್ಸೋ ಪ್ರಕಾರ ಅದರ ಅವಶ್ಯಕತೆ ಇತ್ತು. ಆ ಥರ ವ್ಯಕ್ತಿಗಳಿಗೆ ಹಾಗೆ ಡೋಸ್ ಕೊಡ್ಬೇಕು. ನೋಡಿ, ಈಗ ಓವೈಸಿ ಅವರು ಹೇಳ್ತಾರೆ ಚಿಕ್ಕವ್ರಿಗೆ ತೊಂದರೆ ಕೊಡಬೇಡಿ, ಚಿಕ್ಕವ್ರನ್ನ ಚೇಡ್ಸಿದ್ರೆ ಅವ್ರು ಒಂದ್ ರೀತಿ ಕೋವಿ ಇದ್ದ ಹಾಗೆ ನಿಮ್ಮನ್ನ T20 ಮಾಡ್ಬಿಡ್ತಾರೆ. ಇವ್ರದ್ದು ಫ್ಯೂಸೇ ಹೊರಟೋಗಿದೆ. ಇವ್ರ ಫ್ಯೂಸ್ ಆಗ್ಲೇ ಹೊರಟೋಗಿದೆ. ಇನ್ನು ಇವ್ರ ಕೈಲಿ ಏನೂ ಸಾಧ್ಯ ಇಲ್ಲ. ಆದ್ರೆ ಯೋಗಿ ಅವರೇ, ಇದು ಸರಿನಾ? ದೇಶದಲ್ಲಿ ಏನು ಮುಸಲ್ಮಾನರ ವರ್ಗ ಇದೆ, ಅವರಿಗೆ ಒಂದು ಕ್ಲಿಯರ್ ಕಟ್ ಆದಂತ ಸಂದೇಶನ ಕೊಡ್ತಾ ಇದ್ದಾರೆ. ಮೌಲಾನಾ ಸಜ್ಜದ್ ನೊಮಾನಿ ತುಂಬಾ ದೊಡ್ಡ ಸ್ಕಾಲರ್, ತುಂಬಾ ದೊಡ್ಡ ಗೌರವ ಇದೆ ಅವ್ರಿಗೆ. ಅವರೊಂದು ಮೀಟಿಂಗ್ ಮಾಡ್ತಾರೆ ಮತ್ತೆ ಹೇಳ್ತಾರೆ, ನಾವೆಲ್ಲರೂ ಕೂಡ ನಮ್ ಎಲ್ಲರ ಓಟನ್ನ ಕೊಡ್ಬೇಕು ಮೋದಿನ ಸೋಲ್ಸೋದಕ್ಕೆ. ನೋಡಿ, ಇದು ದೇಶದ ದೌರ್ಭಾಗ್ಯ ಅಂತ ಭಾವಿಸ್ತೀನಿ. ಮೋದಿಜಿಯವರು 10 ವರ್ಷದಲ್ಲಿ ಮುಖ ನೋಡ್ಕೊಂಡಲ್ಲ, ಜಾತಿ ಧರ್ಮ ಪಂಥ ಯಾವುದನ್ನೂ ಸಹ ನೋಡಿಲ್ಲ. ಅದರ ಆಧಾರದಲ್ಲಿ ಅಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಭಾವನೆಯಲ್ಲಿ ಎಲ್ಲರ ಬಡವರ ಕಲ್ಯಾಣ ಯೋಜನೆಗಳನ್ನ ರೂಪಿಸ್ಕೊಂಡು ಬಂದಿದ್ದಾರೆ. ಆದ್ರೆ ಈ ಕೆಲವು ಜನರು ಏನು ಧ್ರುವೀಕರಣ ಮಾಡಬೇಕು ಅಂತ ಹೊರಟಿದ್ದಾರೆ, ಮುಲ್ಲಾಗಳ ಮೂಲಕ, ಮೌಲ್ವಿಗಳ ಮೂಲಕ. ನನಗನ್ಸುತ್ತೆ ಅವರೆಲ್ಲ ಜೀವನ ಪೂರ್ತಿ ಲುಂಗಿ ಉಟ್ಕೊಂಡೇ ಓಡಾಡಬೇಕು ಅಂದ್ಕೊಂಡಿದ್ದಾರೆ ಅಂತ. ಅವ್ರಿಗೆ ಯಾರಿಗೂ ಅವರ ಜನಾಂಗದವರು APJ ಅಬ್ದುಲ್ ಕಲಾಂ ಆಗೋದು ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಭಾರತವನ್ನ ಅವರು ಮುನ್ನಡೆಸುವಂತ ಸ್ಥಿತಿಗೆ ಬರಬೇಕು ಅಂತ. ಫರೂಕಾಬಾದ್ನಲ್ಲಿ ಕೇಳ್ಪಟ್ಟೆ ಸಲ್ಮಾನ್ ಖುರ್ಷಿ ಅವರ ಸೊಸೆ ಏನಿದ್ದಾರೆ ಮಾರಿ ಆಲಂ, ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಬಹಳ ಬುದ್ಧಿವಂತಿಕೆಯಿಂದ ತುಂಬಾ ವಿಚಾರ ಮಾಡಿ ನೀವು ನಿಮ್ಮ ವೋಟನ್ನ ಜಿಹಾದ್ ಮಾಡಿ. ಜಿಹಾದ್ ಮಾಡಿ ಈ ವೋಟ್ನು ಸಹ ಅವರು ಜಿಹಾದ್ ಜೊತೆಗೆ ಜೋಡಿಸ್ಬೇಕು ಅಂದ್ಕೊಂಡ್ರೆ ಅವ್ರಿಗೆ ಆ ವೋಟಿಂದ ಸ್ವರ್ಗ ಅಂತೂ ಸಿಗೋದಿಲ್ಲ, ನರಕ ಅಂತೂ ಖಂಡಿತ ಸಿಗುತ್ತೆ. ಹಾಗೆ ನಾನು ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಭಾರತೀಯ ಜನತಾ ಪಾರ್ಟಿಯ ವಿಚಾರ ಸ್ಪಷ್ಟವಾಗಿದೆ. ಭಾರತದ ಸಂವಿಧಾನ ಯಾವುದೇ ಪರಿಸ್ಥಿತಿಗಾಗಿ, ಯಾವುದೇ ವ್ಯಕ್ತಿಗಾಗಿ ಬಾಬಾ ಅಂಬೇಡ್ಕರ್ ಬರೆದಿರೋ ಸಂವಿಧಾನವನ್ನ ನಾವು ಬದಲಾಯಿಸೋದಿಲ್ಲ. ನೋಡಿ, ಇದು ಹೆದರ್ಕೊಳ್ಳುವಂತ ವಿಚಾರ ಅಲ್ಲ. ಯಾವಾಗ ಈ ರಿಪೋರ್ಟ್ PMO ಆಫೀಸಿಂದ ಬಂದಾಗ 65 ವರ್ಷಗಳ ಮೌಲ್ಯಮಾಪನ ಮಾಡಿದ್ದಾರೆ. ಹಿಂದೂಗಳು 7% ಕಡಿಮೆ ಆಗಿದ್ದಾರೆ, ಮುಸಲ್ಮಾನರು 44% ಜಾಸ್ತಿ ಆಗಿದ್ದಾರೆ. ಭಾರತದಲ್ಲಿ ಹಿಂದೂಗಳ ಸಂಖ್ಯೆ 8% ಕಡಿಮೆ ಆಗಿದೆ. ಹಾಗೆ ನೋಡ್ಕೊಂಡ್ರೆ ಮುಸಲ್ಮಾನರ ಸಂಖ್ಯೆ ಎಷ್ಟೋ ಪಟ್ಟು ಜಾಸ್ತಿ ಆಗಿದೆ. ಆದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ತದ್ವಿರುದ್ಧವಾಗಿ ನಡೆದಿದೆ. ಅಂದ್ರೆ ಇಲ್ಲಿ ಅಲ್ಪಸಂಖ್ಯಾತರಾದ ಮುಸಲ್ಮಾನರು ವೇಗವಾಗಿ ಬೆಳೆದಿದ್ದಾರೆ. ಅವರ ಸಂಖ್ಯೆ 3 ರಿಂದ 4 ಪಟ್ಟು ಹೆಚ್ಚಾಗಿದೆ. ಹಿಂದೂಗಳ ಸಂಖ್ಯೆ ಕಡಿಮೆ ಆಗಿದೆ. ಆದರೆ ಬಾಂಗ್ಲಾದೇಶ ಪಾಕಿಸ್ತಾನದ ಸ್ಥಿತಿ ಏನಿದೆ? ಅಲ್ಲಿ ಹಿಂದೂಗಳ ಸಂಖ್ಯೆ ವೇಗವಾಗಿ ಕಡಿಮೆ ಆಗಿದೆ. 20-22% ಹಿಂದೂಗಳಿದ್ರು, ಇವತ್ತದು 7-8% ಇಳಿದಿದೆ. ಪಾಕಿಸ್ತಾನದಲ್ಲಿ ಬೆರಳೆಣಿಕೆಯಷ್ಟು ಉಳಿದಿದ್ದಾರೆ. ಮತ್ತೆ ಇದು ಶರಿಯತ್ ಪರ ವಕಾಲತ್ ಮಾಡ್ತಾರಲ್ಲ, ಈ ಮುಲ್ಲಾಗಳು ಮೌಲ್ವಿಗಳು ಎಲ್ಲಿ ತನಕ ಅದನ್ನ ನಡೆಸ್ತಾ ಇರ್ತಾರೋ ಅಲ್ಲಿ ತನಕ ಈ ದೇಶ ಪ್ರಗತಿ ಹೊಂದೋದಿಲ್ಲ. ಅದನ್ನ ನಾವು ತಡಿಲೇಬೇಕಾಗಿದೆ. ನೀವು ನೋಡ್ಬೋದು, ಆ ಒಂದು ಶೋಷಿತರ ಜನಾಂಗಕ್ಕೆ ಭಾರತೀಯ ಜನತಾ ಪಾರ್ಟಿಯ ಮೋದಿ ನೇತೃತ್ವದ ಈ ಸರ್ಕಾರ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ನ ತರುತ್ತೆ ಅಂದ್ರೆ ಮತ್ತೆ ಅದರಿಂದ ಭಾರತದ ಪ್ರಜೆಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಪಾಕಿಸ್ತಾನ, ಬಾಂಗ್ಲಾದೇಶ, ಆಫ್ಘಾನಿಸ್ತಾನದಿಂದ ಶೋಷಿತ ಹಿಂದೂಗಳೇನಿದ್ದಾರೆ, ಬೌದ್ಧರು, ಜೈನರು, ಸಿಖ್ಖರು, ಕ್ರಿಶ್ಚಿಯನ್ನರು, ಪಾರ್ಸಿಗಳು, ಈ ಎಲ್ಲ ಶೋಷಿತ ಜನಾಂಗದವರು ಇವರು ಪಾಕಿಸ್ತಾನ, ಬಾಂಗ್ಲಾದೇಶ, ಆಫ್ಘಾನಿಸ್ತಾನದಲ್ಲಿ ಅಲ್ಪಸಂಖ್ಯಾತರಾಗಿದ್ದಾರೆ. ಅವರಿಗೆ ನಾಗರಿಕತೆ ಕೊಡೋದ್ರ ಪರ ವಕಾಲತ್ತು ಮಾಡುತ್ತೆ, ನಾಗರಿಕತೆ ಕೊಡ್ಲೇಬೇಕು ಅಂತ ಮಾತು ಸಹ ಕೊಟ್ಟಿದೆ. ಅದನ್ನ ಭಾರತದಲ್ಲಿ ಇವರು ವಿರೋಧ ಮಾಡ್ತಾರಲ್ಲ. ತಿಂಗಳುಗಟ್ಲೆ ರಸ್ತೆ ತಡೆ ಮಾಡ್ತಾರೆ, ತಿಂಗಳುಗಟ್ಲೆ ಚಳುವಳಿ ಮಾಡ್ತಾರೆ, ಆಸ್ತಿ ಪಾಸ್ತಿ ನಾಶ ಮಾಡ್ತಾರೆ, ಗಲಭೆ ಏಳ್ಸುವಂತ ಪ್ರಯತ್ನ ಮಾಡ್ತಾರೆ. ಈ ಮಾನಸಿಕತೆ ಏನ್ ಹೇಳುತ್ತೆ ಹೇಳಿ? ಈ ಮಾನಸಿಕತೆ ತೋರಿಸುತ್ತೆ
ಇವರಿಗೆ ಮಾನವತೆ ಬಗ್ಗೆ ಅಲ್ಲ, ದೇಶದ ಬಗ್ಗೆನೂ ಅಲ್ಲ, ತಮ್ಮ ಧರ್ಮದ ಬಗ್ಗೆ ಹೆಚ್ಚು ಪ್ರೀತಿ ಇದೆ. ಮತ್ತೆ ಆ ಧರ್ಮವನ್ನ ದೇಶಕ್ಕಿಂತ ನೀವು ಯಾವಾಗ ಮೇಲೆ ಕೂರಿಸ್ತೀರಾ, ನಮ್ಮ ಹೊಸ ಭಾರತ ಅದನ್ನ ಯಾವತ್ತೂ ಸ್ವೀಕರಿಸಲ್ಲ. ನೋಡಿ, ರಾಹುಲ್ ಗಾಂಧಿಯವರು ವಿದೇಶಕ್ಕೆ ಹೋದಾಗ ಅಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಈ ಮೋದಿಯವರ ಸರ್ಕಾರ, ಯೋಗಿಯವರ ಸರ್ಕಾರ ಮುಸಲ್ಮಾನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ. ಈ ಮಾತನ್ನ ಅವರು ವಿದೇಶದಲ್ಲಿ ಕೂತು ಮಾತಾಡ್ತಾರೆ. ಮತ್ತಲ್ಲಿ ಅಮೆರಿಕ ಮತ್ತೆ ಲಂಡನ್ನ ಪತ್ರಿಕೆಗಳು ಇದನ್ನ ವರದಿ ಮಾಡುತ್ತವೆ. 2010ರಲ್ಲಿ ನಿಮ್ಗೆ ನೆನಪಿರ್ಬೋದು, ಯಾವಾಗ ರಾಹುಲ್ ಗಾಂಧಿ ವಿದೇಶ ಯಾತ್ರೆ ಮಾಡ್ತಾ ಇದ್ರು, ಅಲ್ಲಿ ಅವ್ರು ಹೇಳಿದ್ರು, ನೋಡಿ ನಮಗೆ ISIಯಿಂದ ಯಾವುದೇ ಭಯ ಇಲ್ಲ, ನಮಗೆ ಆತಂಕವಾದಿ ಸಂಘಟನೆಯಿಂದ ಭಯ ಇಲ್ಲ, ನಮಗೆ ಭಾರತದ ಒಳಗೆ ಹಿಂದೂಗಳಿಂದ ಭಯ ಇದೆ ಅಂತ. ನೋಡಿ, ನಿಮಗೆ ಹಿಂದೂಗಳನ್ನು ಕಂಡ್ರೆ ಭಯ ಇದ್ರೆ ಮತ್ತೆ ಅವರನ್ನ ಆತಂಕವಾದಿಗಳು ಅಂತ ಈ ಸರ್ಕಾರನೇ ಹೇಳಿದ್ದು. ಮತ್ತೆ ಹಿಂದೂಗಳಿಂದ ಓಟ್ ಯಾಕೆ ಕೇಳ್ತಾ ಇದ್ದೀರಾ ನೀವು? ಅವರಿಂದ ದೂರ ಇರಬೇಕಲ್ವ ನೀವು? ಅದು ಅಲ್ಲದೆ ಅವರು ಆಕ್ಸಿಡೆಂಟಲ್ ಹಿಂದೂ ತಾನೆ. ಅವ್ರಿಗೆ ತಮ್ಮನ್ನ ತಾವು ಹಿಂದೂ ಅಂತ ಕರ್ಕೊಳ್ಳೋದಕ್ಕೂ ಮುಜುಗರ ಇರುವಾಗ, ಮತ್ತೆ ಹಿಂದೂಗಳನ್ನ ಆತಂಕವಾದಿ ಅಂತ ಕರೆಯುವಾಗ, ಮತ್ತೆ ಜಗತ್ತಿನೆಲ್ಲೆಡೆ ಹಿಂದೂಸ್ತಾನವನ್ನ, ಹಿಂದೂಗಳನ್ನ ಅವಮಾನ ಮಾಡುವಾಗ ಹಿಂದೂಗಳ ಓಟ್ ಯಾಕೆ ಬೇಕು ಇವ್ರಿಗೆ ಅಂತ. ಜಾತಿಗಳ ಆಧಾರದ ಮೇಲೆ ಅದೇ ಹಿಂದೂಗಳನ್ನ ಹೊಡಿತಾರೆ ಇವರು. ಈ ದ್ವಂದ್ವ ನೀತಿ, ಈ 2 ನಾಲ್ಗೆ ನೀತಿ ಹಿಂದೂಗಳು ಯಾವತ್ತೂ ಸ್ವೀಕರಿಸೋದಿಲ್ಲ. ಪ್ರೇಕ್ಷಕರಿಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಮಾನ್ಯ ಮುಖ್ಯಮಂತ್ರಿಗಳೇ, ನನ್ನ ಪ್ರಶ್ನೆ ಏನು ಅಂದ್ರೆ, ಕೆಲವು ಜನ ದೇಶದೊಳಗೆ ಎತ್ಕೊಂಡು ಗಜ್ವಾ ಹಿಂದ್ ಬಗ್ಗೆ ಮಾತಾಡ್ತಾರೆ, ಮತ್ತೆ ಭಾರತನ ಕಬ್ಜೆ ಮಾಡ್ಕೊಳ್ಳೋದ್ರ ಬಗ್ಗೆನೂ ಮಾತಾಡ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಅವ್ರು ಕಾಣ್ತಿರೋಂಥ ಕನಸೇನಿದೆ ಅದು ಈ ಭಾರತ ಇರೋ ತನಕ ನನಸಾಗೋದಿಲ್ಲ. ಇವತ್ತು ಇದನ್ನ ಪೆನ್ನಲ್ಲಿ ಬರೆದಿಟ್ಕೊಳ್ಳಿ. ಎಷ್ಟೋ ಪೀಳಿಗೆಗಳು ಬಂದು ಹೋಗುತ್ತವೆ, ಆದ್ರೆ ಅವರ ಕನಸು ಮಾತ್ರ ನನಸಾಗೋದಿಲ್ಲ. ಮತ್ತೆ ಭಾರತ ತನ್ನ ಈ ಯಾತ್ರೆಯನ್ನ ಇದೇ ರೂಪದಲ್ಲಿ ಮಾಡ್ತಾ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ ಮತ್ತು ಮೋದಿಯವರ ನೇತೃತ್ವದಲ್ಲಿ ಜಗತ್ತಿನ ಅತಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುತ್ತೆ. ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ನನ್ನ ಪ್ರಶ್ನೆ ಏನಂದ್ರೆ, ಈ ಎಲೆಕ್ಷನ್ನ ನಂತರ ಮೋದಿ ಸರ್ಕಾರ ಇಡೀ ದೇಶದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಜಾರಿಗೆ ತರತ್ತಾ? ಇದು ಖಂಡಿತ ಜಾರಿ ಆಗ್ಲೇಬೇಕು. ನೋಡಿ, ಇದು ನಮ್ಮ ಸಂಕಲ್ಪ ಪತ್ರದಲ್ಲಿ, ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಘೋಷಣಾ ಪತ್ರ ಹೊರಡಿಸೋದಿಲ್ಲ, ಸಂಕಲ್ಪ ಪತ್ರನ ಕೊಡ್ತೀವಿ. ಸಂಕಲ್ಪದ ಅರ್ಥ ತಡ ಆಗಬಾರ್ದು, ಯಾವುದೇ ರೀತಿಲಾದ್ರೂ ಅದು ಜಾರಿ ಆಗ್ಲೇಬೇಕು ಅಂತ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ರಚನೆಯಾಗತ್ತೆ ಮತ್ತು ದೇಶದಲ್ಲಿ ಒಂದೇ ರೀತಿಯ ಕಾನೂನನ್ನ ನಾವು ಜಾರಿ ಮಾಡ್ತೀವಿ. ಮತ್ತೆ ನನ್ಗನ್ಸೋ ಪ್ರಕಾರ ಇಡೀ ದೇಶಕ್ಕೆ ಒಂದು ಸಮಾನ ನಾಗರಿಕ ಕಾನೂನಿಗಾಗಿ ಭಾರತೀಯ ಜನತಾ ಪಕ್ಷದ ಜೊತೆ ನಿಂತ್ಕೊಳ್ಳುವಂತ ಸಮಯ ಬಂದಿದೆ. ಮತ್ತೆ OIC ಅವರು ಹೇಳ್ತಾರೆ, ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿ ನಮ್ಮ ರೂಮ್ಗೆ ಇಣುಕು ನೋಡೋ ಪ್ರಯತ್ನ ಮಾಡ್ತಾ ಇದೆ, ನಮ್ಮ ಮಕ್ಕಳನ್ನ ಎಣಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಜನಸಂಖ್ಯೆ ಕೂಡ ನಿಯಂತ್ರಣದಲ್ಲಿ ಇರಬೇಕು ಅಲ್ವಾ? ಅದನ್ನ ಹೇಗಂದ್ರೆ ಹಾಗೆ ಬೆಳೆಯೋದಕ್ಕೆ ಬಿಡೋದಿಲ್ಲ. ಇದು ಬರೀ ಜನಸಂಖ್ಯೆ ವಿಷಯ ಅಲ್ಲ. ನೋಡಿ, ಈಗ UCC ಬಂದಾಗ ಸರ್ಕಾರ ನಿರ್ಧಾರ ಮಾಡುತ್ತೆ ನಾವು ಏನ್ ತಿನ್ಬೇಕು ಮತ್ತೆ ಏನ್ ಮಾಡಬಾರ್ದು ಅನ್ನೋದನ್ನ. ತಿನ್ನೋದು ಉಡೋದ್ರ ಬಗ್ಗೆ ಅಲ್ಲ, ಅದ್ರಲ್ಲೇನು ಇರೋದಿಲ್ಲ. ಆದ್ರೆ ಕಾಂಗ್ರೆಸ್ನ ಘೋಷಣಾ ಪತ್ರನ ನೀವು ನೋಡಿರ್ಬೇಕು. ಅದರಲ್ಲಿ ಹಿಂದೂಗಳಿಗೆ ಎಷ್ಟು ಅವಮಾನ ಮಾಡಿದ್ದಾರೆ ಅಂದ್ರೆ ಅದರಲ್ಲಿ ಹೀಗೆ ಬರ್ದಿದ್ದಾರೆ. ಕಾಂಗ್ರೆಸ್ ತನ್ನ ಘೋಷಣಾ ಪತ್ರದಲ್ಲಿ ಹೀಗೆ ಹೇಳುತ್ತೆ, ಅಲ್ಪಸಂಖ್ಯಾತರಿಗೆ ಅವರ ರುಚಿಗೆ ತಕ್ಕಂತೆ ತಿನ್ನುವಂತ ಸ್ವಾತಂತ್ರ್ಯವನ್ನ ನೀಡುತ್ತೆ ಅಂತ. ನಾನೊಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ಊಟ ತಿಂಡಿ ವಿಷಯದಲ್ಲಿ ಯಾವಾಗಿಂದ ಈ ರೀತಿ ಭೇದ ಭಾವ ಉಂಟಾಗಿದೆ ಅಂತ? ಅದರರ್ಥ ಏನು ಅಂದ್ರೆ ಗೋಮಾಂಸ. ಭಾರತದ ಸನಾತನ ಧರ್ಮ ಇದನ್ನ ಒಪ್ಪೋದಿಲ್ಲ. ಭಾರತದಲ್ಲಿ, ಉತ್ತರ ಪ್ರದೇಶದಲ್ಲಿ ಹಾಗೆ ಭಾರತದ ಇನ್ನಿತರ ರಾಜ್ಯಗಳಲ್ಲಿ ಗೋವು ರಕ್ಷಣೆಯ ಕಾನೂನು ಜಾರಿನಲ್ಲಿದೆ. ಆದ್ರೆ ಇಷ್ಟೆಲ್ಲ ಇದ್ದಾಗ್ಲೂ ಕೂಡ ಕಾಂಗ್ರೆಸ್ ಹೇಗೆ ತನ್ನ ಷಡ್ಯಂತ್ರವನ್ನ ರಚಿಸುತ್ತೆ ಅಂದ್ರೆ, ಹೇಗೆ ಅದು ಹಿಂದೂಗಳ ಭಾವನೆಗಳೊಂದಿಗೆ ಆಟವಾಡುತ್ತೆ ಅಂದ್ರೆ, ಇವತ್ತು ಕಾಂಗ್ರೆಸ್ ಅದೇ ಕೆಟ್ಟ ರಾಜಕೀಯವನ್ನ ಮಾಡ್ತಾ ಇದೆ. ಯಾಕೆಂದ್ರೆ ಇದು ಅವರ DNA ಸೇರ್ಕೊಂಡಿದೆ. ಮತ್ತೆ ಅದನ್ನೇ ಇವರು ತಮ್ಮ ಘೋಷಣಾ ಪತ್ರದ ಮೂಲಕ ಕೂಡ ಭಾರತದ ಮೇಲೆ ಹೇರೋದಕ್ಕೆ ಬಯಸ್ತಾರೆ. ಆದ್ರೆ ಭಾರತೀಯರು ಇದನ್ನ ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡೋದಿಲ್ಲ. ಆದ್ರೆ ಜನ ಹೇಳ್ತಾರೆ, ನೀವು UPನಲ್ಲಿ ಬದಲಾಯಿಸ್ಬಿಟ್ಟಿದ್ದೀರಾ, ಮತ್ತೆ ಕರ್ಮಚಾರಿಗಳ ಮೇಲೆ ಈಗ ಹೂವಿನ ಸುರಿಮಳೆ ಆಗತ್ತೆ, ಅವರ ಪಾದಗಳಿಗೆ ಮಸಾಜ್ ಮಾಡ್ಲಾಗತ್ತೆ, ಮತ್ತೆ OIC ಸಾಹೇಬ್ರು ಹೇಳ್ತಾರೆ ನಮ್ಮ ಕಾಲುಗಳಿಗೆ ಕೋಲಿಂದ ಹೊಡಿತಿದ್ದಾರೆ. ನೋಡಿ, ಅವರು ದಂಗೆ ಮಾಡ್ತಾರೆ ಅಂದ್ರೆ ಕಾನೂನಿರೋದು ಅದಕ್ಕೆ ಅಲ್ವಾ? ನೋಡಿ, ಅಸ್ತಿತ್ವಕ್ಕೆ ಗೌರವ ಕೊಡಲೇಬೇಕು. ನೋಡಿ, ಕಳೆದ 7 ವರ್ಷಗಳಲ್ಲಿ UPನಲ್ಲಿ ಯಾವುದೇ ದಂಗೆ ನಡೆದಿಲ್ಲ, ಯಾವುದೇ ಕರ್ಫ್ಯೂ ನಡೆದಿಲ್ಲ. ಕರ್ಫ್ಯೂ ನಡೆದಿಲ್ಲ ಅಂತ ಅಂದಮೇಲೆ ಜನಕ್ಕೂ ಇಷ್ಟ ಆಗಿದೆ ಅಂತ ಅಲ್ವಾ? ಮತ್ತೆ ಜನರ ಈ ನಿರ್ಧಾರವನ್ನು ನಾವು ಸ್ವಾಗತಿಸಲೇಬೇಕು. ಜನಕ್ಕೆ ಇಷ್ಟ ಆಗಿದೆ ಅಂದಮೇಲೆ ಪುಷ್ಪವೃಷ್ಟಿ ಕೂಡ ಆಗತ್ತೆ. ಪುಷ್ಪವೃಷ್ಟಿಯಿಂದ ನೋಡಿ 2 ಕೆಲಸಗಳು ನಡೆಯುತ್ತೆ.
ಒಂದು, ಹೆಲಿಕಾಪ್ಟರಿಂದ ಎಲ್ಲರ ಮೇಲೂ ಕಣ್ಣಿಡ್ತೀವಿ, ತಪ್ಪು ನಡೀದೇ ಇರೋ ಹಾಗೆ. ಎರಡನೇದು, ಪುಷ್ಪವೃಷ್ಟಿ ಮಾಡಿ ನನಗೆ ಗೊತ್ತಿಲ್ಲ ಯಾವುದೋ ರೂಪದಲ್ಲಿ ಭಗವಂತ ಶಿವ ನಿಂತಿರ್ಬೋದು. ಹಾಗಾಗಿ ನಮ್ಮ ಪುಷ್ಪವೃಷ್ಟಿಯಲ್ಲಿ ಹಾಕಿರೋಂಥ ಹೂವ ಅವರ ಪಾದಗಳಿಗೆ ತಲುಪಿದ್ರೆ ನಮ್ಮ ಜನ್ಮ ಜೀವನ ಎರಡೂ ಸಾರ್ಥಕ ಆಗುತ್ತಲ್ವಾ? ಹಾಂ, ಖಂಡಿತ ನಾನು ಮೊಹರಂನ ಆಚರಣೆಯಲ್ಲಿ ನಡೆಯುವಂತಹ ಇತರ ಕಾರ್ಯಗಳನ್ನು ನೋಡಿದ್ದೀನಿ. ಕತ್ತಿಯಿಂದ ಸಾಕಷ್ಟು ಜನ ಒಟ್ಟಿಗೆ ಈ ಕಡೆಗೆ ಕತ್ತಿಯನ್ನ ಬೀಸ್ತಾರೆ, ಮತ್ತೆ ಆ ಕಡೆಗೂ ಕತ್ತಿ ಬೀಸ್ತಾರೆ. ಅದಕ್ಕೆ ನಾವು ಆ ರೀತಿಯ ಪ್ರದರ್ಶನವನ್ನ ನಿಲ್ಲಿಸಬೇಕು ಅಂತ ಹೇಳಿದ್ವಿ. ಅದೆಲ್ಲ ನಡೆಯೋದಿಲ್ಲ ಇನ್ಮೇಲೆ ಅಂತೆ. ಮತ್ತೆ ಯಾರು ಯಾವುದೇ ಯಾತ್ರೆಯನ್ನ ಮಾಡಿದ್ರು ಕೂಡ ಅವರು ನಮಗೆ ಒಂದು ಅಫಿಡವಿಟ್ ಅನ್ನ ಕೊಡಬೇಕಾಗತ್ತೆ. ಯಾತ್ರೆಯನ್ನ ಯಾವುದೇ ತೊಂದರೆ ಆಗದೆ ಇರೋ ಥರ ನಡೆಸೋ ಜವಾಬ್ದಾರಿ ನಮ್ಮದು ಅಂತ. ಹಾಗೆ ನಡೆಸ್ಕೊಳ್ದೇ ಹೋದ್ರೆ, ಎಲ್ಲಾದರೂ ಆಸ್ತಿ ನಾಶ ಮಾಡಿದ್ರೆ ನಿಮ್ಮ 7 ಪೀಳಿಗೆಯವರು ನೆನೆಸ್ಕೊಳ್ಳೋ ರೀತಿ ನಾನು ವಸೂಲಿ ಮಾಡ್ತೀನಿ. ನೋಡಿ, ಕಳೆದ 7 ವರ್ಷಗಳಲ್ಲಿ ಎಲ್ಲಾದರೂ ಕರ್ಫ್ಯೂ ಆಗಿದೆಯಾ? ಎಲ್ಲಾದರೂ ದಂಗೆ ನಡೆದಿದೆಯಾ? ಇದು ರಾಜ್ಯವನ್ನ ನಡೆಸಬೇಕಾಗಿರುವಂಥ ರೀತಿ. ಇದನ್ನ ಯಾವುದೇ ಭೇದ ಭಾವ ಇಲ್ಲದೆ ನಾವು ಮಾಡ್ತೀವಿ. ಶಾಂತಿಪೂರ್ವಕವಾಗಿ ಯಾರು ಸಭೆ ನಡೆಸ್ತಾರೋ ಅವ್ರಿಗೆ ಎಲ್ಲ ರೀತಿಯ ರಕ್ಷಣೆಯನ್ನ ನಾವು ಕೊಡ್ತೀವಿ. ಆದ್ರೆ ರಸ್ತೆಯಲ್ಲಿ ನಮಾಜ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ನೋಡಿ, ನಾನು ಮೊದಲು ಕೂಡ ಇದನ್ನೇ ಹೇಳಿದ್ದೆ. ನೋಡಿ, ರಸ್ತೆಯಲ್ಲಿ ನೀವು ನಮಾಜ್ ಓದ್ತೀರಾ ಅಂದ್ರೆ ಹನುಮಾನ್ ಚಾಲೀಸ ಓದೋದು ನನ್ನ ಕೈಲಿ ನಿಲ್ಸೋಕ್ಕಾಗಲ್ಲ ಅಂತ. ಮತ್ತೆ ನಾನು UPಯ 25 ಕೋಟಿ ಜನರನ್ನ ನೋಡಬೇಕಾಗಿದೆ. ಅವರ ಜೀವನಕ್ಕೆ ತೊಂದರೆ ಆಗೋದನ್ನ ನಾನು ಸಹಿಸೋದಿಲ್ಲ. ಮಂದಿರ ಪೂಜೆ ಮಾಡುವಂಥ ಸ್ಥಳ, ಮಸೀದಿ ನಮಾಜ್ ಮಾಡುವಂಥದ್ದು. ನೀವು ನಮಾಜ್ ಓದಬೇಕು ಅಂದ್ರೆ ಮಸೀದಿ ಒಳಗೆ ಹೋಗಿ, ಇಲ್ಲ ಈದ್ಗಾ ಒಳಗೆ ಹೋಗಿ. ಜಾಸ್ತಿ ಜನ ಸೇರ್ತಾ ಇದ್ರೆ 2 ಶಿಫ್ಟಲ್ಲಿ ಮಾಡಿ, 3 ಶಿಫ್ಟಲ್ಲಿ ಮಾಡ್ಕೊಳ್ಳಿ. ಆದರೆ ರೋಡಲ್ಲಿ ಮಾಡೋ ಹಾಗಿಲ್ಲ. ಮತ್ತೆ ರಸ್ತೆಯಲ್ಲಿ ನನಗೆ ಇವತ್ತು ಖುಷಿ ಆಗುತ್ತೆ, UPಯಲ್ಲಿ ಇವತ್ತು ರಸ್ತೆನಲ್ಲಿ ನಮಾಜ್ನ ಓದೋದಿಲ್ಲ. ಮಸೀದಿ ಒಳಗೆ ಅವರ ಧರ್ಮ ಕೇಂದ್ರಗಳಲ್ಲಿ ಅದನ್ನು ಓದಲಾಗುತ್ತೆ. ಶಾಂತಿಪೂರ್ಣ ರೀತಿಯಲ್ಲಿ ವಯಸ್ಸಾದವರು, ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು ಕೂಡ ಎಲ್ಲರೂ ಈಗ ಆರಾಮಾಗಿ ತಮ್ಮ ಪರೀಕ್ಷೆಗೆ ತಯಾರಿನ ಮಾಡ್ಕೋತಾ ಇದ್ದಾರೆ. ವಯಸ್ಸಾದವರು ಮನೆಯಲ್ಲಿ ಆರಾಮಾಗಿರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಮನೆಯಲ್ಲಿ ಆರಾಮಾಗಿರೋಕೆ ಶುರು ಮಾಡಿದ್ದಾರೆ. ಮುಂಚೆ ಎಷ್ಟು ಗಲಾಟೆ ಆಗ್ತಾ ಇತ್ತು ಅಂದ್ರೆ ವಯಸ್ಸಾದವರು, ಮಕ್ಕಳು ಎಲ್ರಿಗೂ ತೊಂದರೆ ಆಗ್ತಾ ಇತ್ತು. ಪರೀಕ್ಷೆ ಸಮಯದಲ್ಲಿ ವಿದ್ಯಾರ್ಥಿಗಳು ಇನ್ನೇನು ಓದಬೇಕು ಅಂತ ಶುರು ಮಾಡುವಾಗ ಎಲ್ಲಿಂದನೋ ಧ್ವನಿ ಕೇಳಿ ಬರ್ತಾ ಇತ್ತು. ಅವ್ರ ಕೈಲಿ ಓದಕ್ಕಾಗ್ತಿರ್ಲಿಲ್ಲ, ಅವ್ರ ಗಮನನೇ ಬೇರೆ ಕಡೆ ಹರಿತಿತ್ತು. ಇವತ್ತು ಅದೆಲ್ಲ ಸಮಸ್ಯೆ ಇಲ್ಲ. ಎಷ್ಟು ಶಾಂತಿ, ಎಷ್ಟು ಪೀಸ್ಫುಲ್ ಆಗಿದೆ ಅಂದ್ರೆ ಎಲ್ಲೂ ಕೂಡ ತೊಂದರೆ ಆಗ್ತಿಲ್ಲ. ಒಳ್ಳೆ ರೀತಿಯಲ್ಲೇ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಮತ್ತೆ ಇದು ಎಲ್ರಿಗೂ ಕೂಡ ಅನ್ವಯಿಸುತ್ತೆ. ದೊಡ್ಡ ದೊಡ್ಡ ಸಮಾರಂಭ ನಡೀತಿದೆ. ಪ್ರಯಾಗರಾಜ ಕುಂಭದಲ್ಲಿ 24 ಕೋಟಿ ಸಾಧುಗಳು ಬಂದಿದ್ರು. ರಾಮ ಜನ್ಮಭೂಮಿ ಸಮಾರಂಭದಲ್ಲೂ ನೀವು ನೋಡಿರಬಹುದು, ಈಗಲೂ ಸಾಕಷ್ಟು ಜನ ಬರ್ತಿದ್ದಾರೆ. ಅಂದ್ರೆ ಪ್ರತಿದಿನ ಚುನಾವಣೆ ಘೋಷಣೆ ಆಗೋದಕ್ಕೂ ಮೊದಲು ದಿನಕ್ಕೆ 3 ಲಕ್ಷ ಅವರೇಜ್ ಇತ್ತು, 3 ರಿಂದ 5 ಲಕ್ಷ. ಇವತ್ತು ಕೂಡ 1 ರಿಂದ 1.5 ಲಕ್ಷ ಭಕ್ತರು ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಆದ್ರೂ ಎಲ್ಲ ಕಡೆ ಶಾಂತಿ ಇದೆ. ಎಲ್ಲರೂ ಶ್ರದ್ಧಾಪೂರ್ವಕವಾಗಿ ಪೂಜೆ ಮಾಡ್ತಾರೆ, ಬಂದು ಹೋಗ್ತಾರೆ, ದರ್ಶನ ಮಾಡ್ತಾರೆ, ಅಯೋಧ್ಯೆ ನೋಡಿ ಖುಷಿ ಆಗ್ತಾರೆ. ಎಲ್ಲರೂ ಎಷ್ಟು ಭಾವುಕರಾಗ್ತಾರೆ. ಅಯೋಧ್ಯೆ ಮೊದಲು ಹೇಗಿತ್ತು, ಆದ್ರೆ ಇವತ್ತು ಅಯೋಧ್ಯೆ ನೋಡಿದಾಗ ಎಷ್ಟು ಬದಲಾವಣೆ ಆಗಿದೆ. ಅಯೋಧ್ಯೆಯಲ್ಲಿ 4 ಲೇನ್, ಅಯೋಧ್ಯೆಯಲ್ಲಿ 6 ಲೇನ್, ಅಯೋಧ್ಯೆಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಮತ್ತೆ ಏರ್ಪೋರ್ಟ್ ಕೂಡ ಮಹರ್ಷಿ ವಾಲ್ಮೀಕಿ ಅವರ ಹೆಸರಲ್ಲಿ. ಇದು ಭೋಜನಾಲಯ ಇದೆ, ಅದು ಶಬರಿ ಅವರ ಹೆಸರಲ್ಲಿ. ವಿಶ್ರಾಂತಿ ಭವನ ಇದೆ, ನೀವು ನೋಡಬೇಕು ಅಂದ್ರೆ ಅದು ನಿಷಾದರಾಜನ ಹೆಸರಲ್ಲಿ. ಇದು ಹೊಸ ಅಯೋಧ್ಯೆಯ ಹೊಸ ಅಧ್ಯಾಯ. ಭಗವಂತ ಶ್ರೀರಾಮನ ಎಲ್ಲ ಸಹಯೋಗಿಗಳು ಈಗ ಎಲ್ಲ ಒಟ್ಟಾಗಿ ಅಯೋಧ್ಯೆಯಲ್ಲಿ ನೆಲೆಸಿ ಅದನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ರಾಮ ಮಂದಿರದ ಶಿಲಾನ್ಯಾಸಕ್ಕಾಗಿ ಪ್ರಧಾನಮಂತ್ರಿಗಳು ಸ್ವತಃ ಅಲ್ಲಿಗೆ ಹೋಗಿದ್ರು. ಮತ್ತೆ ಪ್ರಾಣ ಪ್ರತಿಷ್ಠಾಪನೆಯ ಸಮಯದಲ್ಲಿ 11 ದಿನಗಳ ಅನುಷ್ಠಾನದ ನಂತರ ಮತ್ತೆ ರಾಮನಿಗೆ ಸಂಬಂಧಪಟ್ಟ ಎಲ್ಲಾ ಸ್ಥಳಗಳಿಗೂ ಸ್ವತಃ ಹೋಗಿ ಅಲ್ಲಿಂದ ರಾಮ ಮಂದಿರಕ್ಕೆ ಬಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅವ್ರು ಹೇಳ್ತಾರೆ, ರಾಮ ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟವನು ಅಂತ. ರಾಮ ಮತ್ತೆ ರಾಷ್ಟ್ರವನ್ನ ಬೇರೆ ಬೇರೆಯಾಗಿ ನೋಡೋಕ್ಕಾಗಲ್ಲ. ಎಲ್ಲಿಯವರೆಗೂ ಈ ಭಾವನೆ ಇರುತ್ತೋ ಈ ರಾಷ್ಟ್ರ ಮುನ್ನಡೆಯೋದನ್ನ ತಡೆಯೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ.